ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಭಾರತವೆಂಬುದು ಭಾರತೀಯ ತತ್ವಾಧಾರಿತ ಪುಣ್ಯಭೂಮಿಯಾಗಿದ್ದರೂ ಸದಾ ಪರಕೀಯರಿಂದಾಗಿ ಸಾವು, ನೋವು, ನಷ್ಟ, ಕಷ್ಟಗಳನ್ನು ಅನುಭವಿಸಿದೆ. ಅದರಲ್ಲಿಯೂ ಆಂಗ್ಲರ ದೌರ್ಜನ್ಯ ಲೆಕ್ಕ ಮೀರಿದ್ದಾಗಿದೆ. ಇದನ್ನರಿತು ಅವರ ವಿರುದ್ಧವಾಗಿ ವೀರಾವೇಶದಿಂದ ಹೋರಾಡಿದವರ ಗಣನೆಯೂ ಅಸಾಧ್ಯವಾಗಿದೆ. ಅಂಥವರಲ್ಲಿ 1857ರ ಇತಿಹಾಸವನ್ನೇ ಕಂಗೊಳಿಸುವಂತೆ ಮಾಡಿದ ಬಾಗಲಕೋಟೆಯ ಮುಧೋಳದ ಹಲಗಲಿ ಬೇಡರ ವೀರಕಥೆ ಬಹಳ ರೋಮಾಂಚಕವಾಗಿದೆ. ಅವರಲ್ಲಿದ್ದ ನಿಷ್ಠೆ, ಕರ್ತವ್ಯ, ದೇಶಭಕ್ತಿ ಇತಿಹಾಸದಲ್ಲಿ ಒಂದು ದೊಡ್ಡ ಕಹಳೆಯಾಗಿ ಉದ್ಘೋಷಿಸಿತು. ಇವುಗಳ ಸಂಪೂರ್ಣ ಕಲ್ಪನೆ ಮತ್ತು ಸ್ಪಷ್ಟತೆಯೇ ಈ ನಾಟಕದ ಮೂಲ ಧ್ಯೇಯವಾಗಿದೆ. ದೃಶ್ಯ 1. ಆಂಗ್ಲರ ದಬ್ಬಾಳಿಕೆಯಿಂದಾಗಿ ಬೇಸತ್ತ ಜನರು ಆಂಗ್ಲರ ವಿರುದ್ಧವಾಗಿ ಸಿಪಾಯಿ ದಂಗೆಯ ಮೂಲಕ ಸಿಡಿದೆದ್ದರು. ಆಂಗ್ಲರು ಇದರಿಂದ ಕಂಗಾಲಾದರು. ಇದು ನೀಡಿದ ಪರಿಣಾಮ ಮತ್ತು ಅವರ ನಿರ್ಧಾರವನ್ನು ದಾಖಲಿಸುವ ದೃಶ್ಯಾವಳಿ ಇದೀಗ ನಿಮ್ಮ ಮುಂದೆ. Everybody be quiet. Sir, Alexander is arriving. Good morning, sir. Good morning. Good morning. Sit down. Dear officers, do you know the reason why we gathered here? An act that has not been tolerated for centuries. Today, it has become a thorn in the side of the British by those blacks. If you do not stop this, they will haunt this. Behold the fruits of our benevolence. The very concessions afforded by the crown are now repaid with this nourishes insubordination. If once we contented those rebellious princelings, for now, for our utter disgrace, we find men like Rock Pandey, Arroy the company. Sir, not only do we keep a dog in front of your house, but you also get a bad luck. These black dogs. Sir, we must boycott weapons from Indians. Otherwise, they will cut off our heads. Sir, if the misuse of weapons is not stopped, then the weapons should be taken away from the Indians, or they should be killed. Yes. Through this country, the British East Indian Company is enabling the Disarmament Act against those Indians. This act was enacted to prohibit Indians from using their own weapons and to surrender the weapons to the British government. Today, in this gathered assembly here, I would like to strongly support the Disarmament Act against those Indians. Hey you, write down the heading for today's newspaper. Surrender your weapons to the British government, otherwise you'll be killed brutally. Okay, sir. This meeting ends here. ಸ್ಕ್ರೀನ್ ಆಫ್. ಬೇಡ. ದೃಶ್ಯ 2. ಈ ಕಾಯ್ದೆಯು ಭಾರತದ ಹಲವೆಡೆಯಲ್ಲಿ ಸಫಲತೆಯನ್ನು ಕಂಡಿತ್ತು, ಆದರೆ ಹಲಗಲಿಯಲ್ಲಿ ಮಾತ್ರ ವಿಫಲವಾಗಿತ್ತು. ಈ ರೀತಿಯ ಬ್ರಿಟಿಷರ ಮಾತಿಗೆ ಜಗ್ಗದೆ ಇದ್ದ ಬೇಡರ ವೀರಕಥೆ ಇದೀಗ ನಿಮ್ಮ ಮುಂದೆ. Paper. Newspaper. ಓ
ಪೇಪರ್. ಓ ರಾಮ, ಏನು ಇಲ್ಬಾ. ಭೀಮಾ, ಬಾಲ, ಇಲ್ಲಿ ಬನ್ನಿ. ಏನಾಯ್ತು? ಹನುಮ, ಇಲ್ಬಾ. ಇಲ್ಲಿ ನೋಡ್ರು. ಏನು? ಏನಿದೆ ಇದರಲ್ಲಿ? ಆತಂಕದ ವಿಷಯ ಏನು ಇಲ್ಲ ತಾನೆ? ಏನೋ ಸದ್ದದು? ಏನಪ್ಪೋ ಹೇಳ್ರಿ, ಏನ್ ಕಾದಿದೆಯೋ ಏನೋ ನಮಗೆ. ಸಿಪಾಯಿ ದಂಗೆಯಿಂದಾಗಿ ಆಡಳಿತ ಮಾಡುವುದೇ ಕಷ್ಟವಾಗಿದೆ. ಹಾಗಾಗಿ ಗಲಭೆರಹಿತ ಆಡಳಿತಕ್ಕೆ ಸಹಕಾರಿಯಾಗಲು ನಿಶಸ್ತ್ರೀಕರಣ ಎಂಬ ಕಾಯ್ದೆಯನ್ನು ತರಲಾಗಿದೆ. ಇದು ಯಾವ ಕುತಂತ್ರ? ನಿಶಸ್ತ್ರೀಕರಣ ಹಾಗೆಂದರೇನು? ನಿಶಸ್ತ್ರೀಕರಣವೆಂದರೆ ಭಾರತೀಯರು ಯಾರೂ ಸಹ ಶಸ್ತ್ರವನ್ನು ಹೊಂದುವಂತಿಲ್ಲ. ಈಗಾಗಲೇ ಹೊಂದಿರುವ ಎಲ್ಲಾ ಶಸ್ತ್ರಗಳನ್ನು ನಮ್ಮ ಸರ್ಕಾರಕ್ಕೆ ಒಪ್ಪಿಸಬೇಕು. ಇದು ಅಸಾಧ್ಯ. ನಮ್ಮನ್ನೇನು ಮೂರ್ಖರೆಂದು ಭಾವಿಸಿದರು ಆ ಬಿಳಿ ಮೂತಿ ಹಂದಿಗಳು. ಥೂ, ನಾಚಿಕೆಗೆಟ್ಟ ಸರ್ಕಾರ. ಅಂದಿನಿಂದ ಇಂದಿನವರೆಗೆ ಮಾಡಿದ್ದು ಬರೀ ಮೋಸ. ಏ ಹನುಮ, ಅವರು ಮೋಸ ಮಾಡದಿದ್ದದ್ದು ಇದೇನು? ಆ ಮೋಸಕ್ಕೆ ಬಲಿಯಾದರು ಒಬ್ಬರ ಇಬ್ಬರ ಲಕ್ಷ ಲಕ್ಷ ಜನರು. ಆ ಲಕ್ಷ ಲಕ್ಷ ಜನರಲ್ಲಿ ನಾವು ಕೂಡ ಒಬ್ಬರಾಗೋ ಕಾಲ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಾವು ಪ್ರಾಣ ಬೇಕಾದ್ರೂ ಕೊಡೋಣ, ಆದರೆ ಶಸ್ತ್ರವನ್ನು ಮಾತ್ರ ಬಿಡುವುದು ಬೇಡ. ನಮ್ಮ ಜೀವನದ ಮೂಲಾಧಾರ ಶಸ್ತ್ರ. ಶಸ್ತ್ರ ನಮ್ಮ ಜೀವ. ಹೌದು, ಅವರಾರು ನಮ್ಮ ಶಸ್ತ್ರವನ್ನು ತೆಗೆದುಕೊಳ್ಳಲು. ಅವರೇನು ನಮ್ಮ ಶಸ್ತ್ರಕ್ಕೆ ಹಣ ಕೊಟ್ಟಿದ್ದಾರೆ? ಛೀ, ನಾಚಿಕೆಗೆಟ್ಟ ಸರ್ಕಾರ, ಹೇಳಿ ಸರ್ಕಾರ. ನಮ್ಮ ದಾಳಿಗೆ ಹೆದರಿದರೆ ನಾಲಿಗೆ ಊದ್ತಾ ಇದೆ ಅಂತ ಬಾಯಿಗೆ ಬಂದಂತೆ ಬೊಗಳೋದಲ್ಲ. ಸರ್ಕಾರ ನನಗೆ ಕೆಲಸ ನೀಡಿದೆ, ಜೇಬು ತುಂಬಾ ಹಣ ನೀಡಿದೆ. ದೇವರಂತ ಸರ್ಕಾರ ನಮ್ದು. ಅಂತ ಸರ್ಕಾರಕ್ಕೆ ಬೈತಿರಲ್ಲ, ಛೀ, ನಾಚಿಕೆಗೆಟ್ಟ ಕರಿಯರ. ಮುಚ್ಚ ಬಾಯಿ. ಏನ್ ಹೇಳ್ತೀಯೋ? ನಮ್ಮನ್ನೇ ನಾಚಿಕೆಗಿಟ್ಟ ಕರಿಯರ್ ಎನ್ನುತ್ತೀಯಲ್ಲೋ? ಹೇಳಿ. ಹೊತ್ತ ತಾಯಿಗೆ ಮೋಸ ಮಾಡಿದವರನ್ನು ಬಡಿದು ಉಪ್ಪಿನಕಾಯಿ ಹಾಕದೆ ಪೂಜೆ ಮಾಡ್ಬೇಕೇನು? ಏ ಭೀಮ, ಆ ಹೇಳಿದ್ದು ಏನು ಮಾತು? ಶಸ್ತ್ರ ನಮ್ಮ ಜೀವನದ ಆಧಾರ. ಅದು ಹಿಂದಿನಿಂದಲ್ಲ, ಪರಂಪರೆಯಿಂದ ಬಂದ ವೃತ್ತಿ. ಹಾಗಾಗಿ ಈ ಹಲಗಲಿ ಬೇಡರಿಂದ ಶಸ್ತ್ರವನ್ನು ತೆಗೆದುಕೊಳ್ಳುವುದು ಅಷ್ಟು ಸುಲಭದ ವಿಷಯವಲ್ಲ. ಈ ಕತ್ತಿ ಸದ್ಯಕ್ಕೆ ಸಾಕು. ಚೇರ್ ಚೇರ್ ಚೇರ್. ದೃಶ್ಯ 3. ಸಿಪಾಯಿಗೆ ಆದಂತಹ ಅವಮಾನವನ್ನು ಅರಿತಂತಹ ಹೆನ್ರಿಯು ತಾನೇ ಕುತಂತ್ರವನ್ನು ಎಸಗಲು ಪ್ರಯತ್ನಿಸುತ್ತಾನೆ. ಕೊನೆಗೆ ಬೇಡರಿಂದನೇ ಮರಣ ಹೊಂದುವಂತಹ ದೃಶ್ಯಾವಳಿ ಇದೀಗ ನಿಮ್ಮ ಕಣ್ಣು ಮುಂದೆ. ನಿನ್ನೆಯ ಸಂಗತಿಯು ಆಂಗ್ಲರಿಗೆ ಬಿಸಿ ಮುಟ್ಟಿಸಿರಬಹುದೇ? ಬಿಸಿ ಮುಟ್ಟುವುದೇನು? ಬೆಂಕಿಗೆ ತುಪ್ಪ ಬಿದ್ದ ಮೇಲೆ ಅದು ಸುಟ್ಟು ಕರಕಲಾಗಲೇಬೇಕು. ಅವರೇನು ನಮಗೆ ಮಾಡೋದಿಲ್ಲ ತಾನೆ? ಹಾಗೆಂದುಕೊಳ್ಳುವುದು ನಮ್ಮ ತಪ್ಪು. ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ. ಅದೇ ರೀತಿಯಾಗಿ ಆ ಬಿಳಿ ಮೂತಿ ಹಂದಿಗಳಿಗೆ ಕರುಣೆ ಎಂಬ ಗುಣ ಎಲ್ಲಿಂದ ಬಂದಿತ್ತು? ಅದರಲ್ಲೂ ಅವರು ಲೂಟಿ ಸರ್ಕಾರದ ಗುಳ್ಳೆ ನರಿಗಳು. ಹೌದು, ಅವರು ಸಾಮಾನ್ಯರೇ, ಮನುಷ್ಯ ರೂಪದ ರಾಕ್ಷಸರು. ಏನೇ ಆಗಲಿ ನಾವು ನಮ್ಮ ಕಟ್ಟೆಚ್ಚರವನ್ನು ವಹಿಸೋಣ. ಆಕಾಶ ಭೂಮಿ ಒಂದಾದರೂ ಶಸ್ತ್ರವನ್ನು ಬಿಡುವುದು ಬೇಡ. ನಮ್ಮ ದೇಹದಲ್ಲಿ
ರಕ್ತ ಸಂಚರಿಸುವವರೆಗೂ ನಾವು ಆ ರಾಕ್ಷಸರ ಮಾರಣ ಹೋಮವನ್ನು ಮಾಡೋಣ. ಹದಗಲೆಯನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಭಾರತವನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ. ಎಲ್ಲರೂ ಸಿದ್ಧರಾಗಿ, ಯಾರೂ ಹೆದರಬೇಡಿ. ಯಾರೂ ಹೆದರಬೇಡಿ, ಎಲ್ಲರೂ ಒಟ್ಟಿಗೆ ಹೋರಾಡೋಣ, ಈ ಹಲಗಲೆಯನ್ನು ಉಳಿಸೋಣ. ಮತ್ತೆ ತಡವೇಕೆ? ಹೋರಾಟಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಓಹೋ, ಹಾಗಾದರೆ ಹನುಮ, ನೀನು ನಮಗೆ ಕುಡಿಯಲು ನೀರು, ತಿನ್ನಲು ಆಹಾರ, ಮನುಗಲು ಬಿಡಾರ ಹಾಗೂ ಗುಪ್ತಗ್ರಹದ ವ್ಯವಸ್ಥೆಯನ್ನು ನೀನು ನೋಡಿಕೋ. ಹಾಗೂ ಬಾಲ, ಭೀಮ, ನೀವಿಬ್ಬರು ಜನರಿಗೆ ಧೈರ್ಯವನ್ನು ನೀಡಿ ಹಾಗೂ ಆ ಬ್ರಿಟಿಷರಿಗೆ ಉತ್ತರ ಹಾಗೂ ಮರು ಉತ್ತರ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ. ಎಲ್ಲರೂ ಸಿದ್ಧರಾಗಿ. ನೀವು ಯಾರು ಭಯಪಡುವ ಅವಶ್ಯಕತೆಯೇ ಇಲ್ಲ, ನಾವೆಲ್ಲರೂ ನಿಮ್ಮೊಂದಿಗೆ ಕೈ ಜೋಡಿಸುತ್ತೇವೆ. ಭೇಷ್ ಭೇಷ್. ಇಂಥವರಿಂದಲೇ ನಮ್ಮಲ್ಲಿ ಕ್ರಾಂತಿಯ ಜ್ವಾಲೆ ಹೆಚ್ಚಾಗುವುದು. ಎಲ್ಲರೂ ಸಿದ್ಧರಾಗಿ. ರಮಣ್ಣ, ಭೀಮಣ್ಣ, ಏನಾಯ್ತು? ಹನುಮಣ್ಣ, ಏನಾಯ್ತು? ಅದ್ಯಾರೋ ಹೆಂಡ್ರಿ ಅನ್ನೋನು 3 ಜನ ಸೈನಿಕರೊಂದಿಗೆ ಬಂದಿದ್ದಾನೆ. ಜೊತೆಗೆ ಉದ್ದ ಬಂದೂಕು ಇದೆ. ನೀವೆಲ್ಲ ಎಲ್ಲಿ ಅಂತ ಕೇಳ್ದ. ನನಗೆ ಇಂಗ್ಲಿಷ್ ಬರಲ್ಲ, ಹಾಗಾಗಿ ನಾನು ಓಡೋಡ್ ಬಂದೆ. ರಾಮಣ್ಣ, ನಾನೇನಾಯ್ತು ನೋಡಿಕೊಂಡು ಬರಲೇ? ಹೋಗು. ಅವರು ಬಂದರೆಂದು ಕಾಣುತ್ತಾರೆ. ಯಾರೂ ಹೆದರಬೇಡಿ, ಎಲ್ಲರೂ ಸಿದ್ಧರಾಗಿ. ರಾಮಣ್ಣ, ಅವ್ರು ನಮ್ಮ ಬಳಿಯೇ ಬರುತ್ತಿದ್ದಾರೆ. ಹ, ಬರಲಿ. ಶಾಂತರಾಗಿರಿ, ಆದರೆ ಹೆದರಬೇಡಿ. ಹೇ, ಸಾಹೇಬ್ರು ಬಂದ್ರು, ಕುರ್ಚಿ ತಗೋಬರ್ರು. This is a truly disgraceful affair. I find it utterly beneath my station to be posted here. ಈ ಸಾಹೇಬರಿಗೆ ಕೂರಕ್ಕೆ ಬರೋದಿಲ್ಲ. ತಾವು ಬಂದ ವಿಷಯ? You guys dare to lay hands on the sepoy of the queen. There's an insult to a loyal servant like me. The concessions afforded by you are now will not concern me. For the history proves that even the mightiest flame flutters just before it's finally quenched. I demand the weapons. Anyone who lays hands against the crown shall meet that rebellion is met with nothing less than a finally execution. ಈ ಇಂಗ್ಲಿಷ್ ನಾಯಿ ಏನು ಬಗಳ್ತಿದ್ಯೋ? Say it in Kannada. ಬೆಂಕಿ ಹಾರುವ ಮುನ್ನ ಉರಿಯಲೇಬೇಕು. ನಿಮ್ಮ ಈ ಎಲ್ಲ ಶಸ್ತ್ರಗಳನ್ನು ಈ ಸರ್ಕಾರಕ್ಕೆ ತ್ಯಾಗ ಮಾಡಿ, ಇಲ್ಲದೆ ನಿಮ್ಮ ಎಲ್ಲ ಜೀವಗಳನ್ನು ತೆಗೆದುಕೊಳ್ಳುತ್ತೀರಾ. ಎಚ್ಚರ. ಆ ಬೆಂಕಿ ನಿಮ್ಮನ್ನೇ ಸುಡುತ್ತದೆ ಹೊರತು ನಮ್ಮನ್ನಲ್ಲ. ಹೌದಾ? ನೀನೇನೋ ನಮ್ಮನ್ನು ಕೊಲ್ಲೋದು? ನಾವೇ ನಿಮ್ಮನ್ನು ಕೊಲ್ತೇವೆ. ದೃಶ್ಯ 4. ಹೆನ್ರಿಯು ಶವವಾದ ವಿಷಯವನ್ನರಿತಂತಹ ಅಲೆಕ್ಸಾಂಡರ್ ಸೇನಾ ಸಮೇತವಾಗಿ ದಂಗೆ ಎದ್ದನು. ಆದರೂ ಹೆದರದೆ ತಾಯಿ ಭಾರತಾಂಬೆಗಾಗಿ ಪ್ರಾಣ ನೀಡುವ ಬೇಡರ ಕರಾಳ ದೃಶ್ಯಾವಳಿ ಇದೀಗ ನಿಮ್ಮ ಕಣ್ಣುಗಳ ಮುಂದೆ.
fool Indians. I'm warning you. Surrender your weapons to the British government. Otherwise, you all should be brutally killed in this battle. ಏ ಬಿಳಿಮೂತಿಯ ಹಂದಿ, ಈ ಶಸ್ತ್ರ ನಮ್ಮ ಜೀವನದ ಆಧಾರ. ಹಾಗಾಗಿ ಈ ಬೇಡರು ಪ್ರಾಣವನ್ನು ಬೇಕಾದ್ರೂ ತೆತ್ತಾರು, ಆದರೆ ಈ ಶಸ್ತ್ರವನ್ನು ಕೊಡುವವರಲ್ಲ. ಬೇಕಾದರೆ ಹೋರಾಟವೇ ನಡೆಯಲಿ, ಸಾವು ನೋವುಗಳೇ ನಡೆಯಲಿ, ಶಸ್ತ್ರವನ್ನು ಮಾತ್ರ ಬಿಡುವುದಲ್ಲ. ಎಲ್ಲರೂ ಸಿದ್ಧರಾಗಿ ಜೈ ಬನಶಂಕರಮ್ಮ. ಜೈ! ನನ್ಗೆ ಹಾಕೊಳ್ಳಿತೀವಿ. Hey, you fools! I'm warning you for the last time. Surrender your weapons to the British government. Otherwise, you'll be massacred in this battle. ನಾವು ಇಂದು ಸಾಯಬಹುದು, ಆದರೆ ಈ ಸ್ವಾತಂತ್ರ್ಯದ ಕಿಚ್ಚು ಎನ್ನುವುದು ಇದ್ದೇ ಇರುತ್ತದೆ. ಭಾರತ ಸ್ವಾತಂತ್ರ್ಯ ಪಡೆಯುತ್ತೆ. ನೀವೆಲ್ಲ ಹೋಗಲೇಬೇಕು. ಹಾಗಾಗಿ ನೀವು ಏನೇ ಮಾಡಿದರೂ ನಾವು ಮಾತ್ರ ಈ ಶಸ್ತ್ರವನ್ನು ತ್ಯಾಗ ಮಾಡುವವರಲ್ಲ. ಜೈ ಬನಶಂಕರಮ್ಮ, ಬೋಲೋ ಭಾರತ್ ಮಾತಾ ಕೀ. Soldiers, shoot!